ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಕ್ಷಿತಾ ಶಿವಕುಮಾರ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂದರೆ, ನೋಡಿ ಅಪರೂಪಕ್ಕೆ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ. ತುಂಬ ದಿನ ಆಗಿತ್ತು ಸರ್. ಫುಲ್ ಬ್ಯುಸಿ, ಅಪರೂಪದ ಅತಿಥಿ. ಫುಲ್ ಬ್ಯುಸಿ. ಏನು ಮಾಡ್ತಾ ಇದ್ದೀರಾ? ಟೀ ಕುಡಿತಾ ಇದ್ದೀನಿ. ಯಾರು ಮಾಡಿರೋದು? ಮತ್ತೆ ಸುಳ್ಳು. ನಾನು ಮಾಡಿರೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಂತ ಟೀ ಕುಡಿತಾ ಇದ್ದಾರೆ. ಚೆನ್ನಾಗೇ ಇದೆ. ಫಸ್ಟ್ ಹೇಳಿದ್ರು, ಇವಾಗ ಹೇಳ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸಮಾಚಾರ ಹೇಳ್ಬೇಕು ಮೇಡಮ್. ಇವಾಗ ವಿಡಿಯೋಸ್ ಹಾಕ್ದಾಗ ಕಮೆಂಟ್ ಮಾಡ್ತಿದ್ದಾರೆ, ಯಾಕೆ ಕರೆಕ್ಟಾಗಿ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ನಿಮ್ಮಿಂದ ವ್ಲಾಗ್ ಡಿಲೇ ಆಗಿದೆ. ಸ್ವಲ್ಪ ಹೊಟ್ಟೆ ಹಾಕೊಳ್ಳಿ, ಕ್ಷಮಿಸಿ. ನನ್ನಿಂದನೇ ಸ್ವಲ್ಪ ಮಾಡೋಕ್ಕಾಗ್ತಿಲ್ಲ. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನಾನು ಹೇರ್ ಕಟ್ ಮಾಡಿಸ್ಕೊಬಂದೆ. ನೋಡಿ, ಅದಕ್ಕೆ ಯಾಕೆ ಶಾರ್ಟಾಗಿ ಮಾಡಿಸಿದ್ದೀರಾ ಅಂತ ಬಂದಾಗಿಂದ ಬೈತಾ ಇದ್ದಾರೆ ಇವರು. ಏನು ಹೇಳ್ತೀರಾ? ಅಲ್ಲ, ಹೆಣ್ಮಕ್ಳಿಗೆ ಯಾವತ್ತೂ ಕೂದಲು ಉದ್ದ ಇರಬೇಕು. ಗಂಡು ಮಕ್ಳು ಉದ್ದ ಬಿಡ್ತೀವ, ಹೆಣ್ಮಕ್ಳು ಬಿಡಬೇಕು. ಸೊ ಅದು ಗ್ರೋತ್ ಆಗುತ್ತಲ್ಲ ಆಮೇಲೆ. ಹಂಗಂದ್ಬಿಟ್ಟು ಈಗ ನಾನು ನಮ್ಮಷ್ಟು ಕಟ್ ಮಾಡಿಸ್ಕೊಂಬಿಡಿ, ಗ್ರೋತ್ ಆಗುತ್ತಲ್ಲ ಹೆಂಗಿದ್ರು. ಫ್ರೆಂಡ್, ಶಾರ್ಟ್ ಏನಿಲ್ಲ, ಸ್ವಲ್ಪ ಇದಾಗಿದೆ. ಮದುವೆವರೆಗೂ ಕರೆಕ್ಟಾಗಿರುತ್ತೆ ಅಂತ ಹೇರ್ ಕಟ್ ಮಾಡಿಸ್ದೆ ಅಷ್ಟೇ. ಆ್ಯಂಡ್ ನಿಮಗೊಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಬೇಕು ಅಂತ ನಾವು ವಿಡಿಯೋದಲ್ಲಿ ಬಂದಿದ್ದೀವಿ. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಏನು ಗುಡ್ ನ್ಯೂಸ್ ಅಂತ. ಏನು ಗುಡ್ ನ್ಯೂಸ್? ನಮ್ಮ ಯೂಟ್ಯೂಬ್ ಚಾನಲ್ದು ಮಾನಿಟೈಸೇಷನ್ ಆನ್ ಆಗಿದೆ. ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಖುಷಿಯಿಂದ ಅಂತ ನಾವಿಬ್ಬರು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀವಿ. ನೀವು ರಮ್ಯಾಕ್ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿರ್ತೀರ. ಅದರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಅವರು ಹಾಕಿರ್ತಾರೆ, ನಂದು ಯೂಟ್ಯೂಬ್ ಪಿನ್ ಬಂದಿದೆ ಅಂತ ಹಾಕಿದ್ದಾರೆ. ಅದನ್ನು ಕೇಳಿ ಫ್ರೆಂಡ್ಸ್, ನನಗಂತೂ ಸಡನ್ ಸರ್ಪ್ರೈಸ್ ಆಯಿತು. ಇವ್ರಿಗೂ ಅಷ್ಟೇ ಖುಷಿ ಆಯಿತು ತುಂಬ. ಅದಕ್ಕೆ ಮೂಲ ಕಾರಣ ಅಂದರೆ ಶಿವಕುಮಾರ್ ಅವರು. ಕಾರಣ ಅಂತಿರಲಿಲ್ಲ, ನಿಮ್ಮೆಲ್ಲ ಸಪೋರ್ಟು ನಮಗೆ ಏನೋ ನಮ್ಮ ಯೂಟ್ಯೂಬ್ ಜರ್ನಿಲಿ ಮೊದಲನೇ ಹೆಜ್ಜೆ ಇಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಯೂಟ್ಯೂಬ್ ಕೆಲವರು ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಕೆಲವರು ನಮಗಂತೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ. ಸಬ್ಸ್ಕ್ರೈಬರ್ ಆಗೋದಾಗಲಿ, ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂತೆಲ್ಲ ಅಂದ್ಕೊಂಡಿದ್ವಿ. ನಿಮ್ಮೆಲ್ಲರ ಸಪೋರ್ಟಿಂದ ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸು ಆದರೂ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಮಾನಿಟೈಸೇಷನ್ ಆನ್ ಆಗೋದಕ್ಕೆ. ಆ್ಯಂಡ್ ವಾಚಿಂಗ್ ಅವರ್ಸ್ 4000 ಆಗಬೇಕಲ್ವಾ? 4000 ಆಗಬೇಕು. ಸೊ ಇವೆರಡೂ ಆದರೆ ನಮ್ಮದು ಮಾನಿಟೈಸೇಷನ್ ಆನ್ ಆಗುತ್ತೆ. ಬಟ್ ಅಂದರೆ ಆನ್ ಆಗೋದಂದರೆ ಬೇಗನೂ ಆನ್ ಆಗೋಲ್ಲ, ಸ್ವಲ್ಪ ಅದಕ್ಕೆ ಟೈಮ್ ತೊಗೊಳುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಳೋದಕ್ಕೆ, ಅದಕ್ಕೆಲ್ಲ ತುಂಬ ಪ್ರೊಸೀಜರ್ಸ್ ಇದೆ. ಸುಮಾರು ಮಾನಿಟೈಸೇಷನ್ ಆನ್ ಆಗಿ 1 ಮಂತ್ ಮೇಲೆ ಆಗಿದೆ. ಪಿನ್ ಬರೋದು 1 ಮಂತ್ ಮೇಲೆ ಆಗುತ್ತೆ. ಮಾನಿಟೈಸೇಷನ್ ಹೇಗೆ ಆನ್ ಆಗೋದು, ಅದಕ್ಕೆ ಪೇಮೆಂಟ್ ಬರುತ್ತಾ, ಎಷ್ಟು ಬೇಗ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅದೆಲ್ಲ ಮೂಲ ಕಾರಣ ಇವರೇ. ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದೀವ್ರೆ. ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ ಅಂತ ನಾನು ಒಂಚೂರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಇವ್ರ ಫ್ಯಾಮಿಲಿಗೆ ನಾನು ಹೋಗಿಲ್ಲ ಅಂತ ಹೇಳಿದರೆ ನಾನು ಸೋಷಿಯಲ್ ಮೀಡಿಯಾದಿಂದ ದೂರ ಇರ್ತಿದ್ದೆ ಅನಿಸುತ್ತೆ. ಯಾಕಂದರೆ ಮುಂಚೆನೂ ಅಷ್ಟೇ ಸೋಷಿಯಲ್ ಮೀಡಿಯಾಗೂ ನನಗೂ ಸ್ವಲ್ಪ ದೂರನೇ ಇದ್ದೆ. ಅಷ್ಟಾಗಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇವ್ರ ಜೊತೆ ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ಇವರು ಸಪೋರ್ಟ್ ಮಾಡಿದ್ರು. ಏನಾಗಲ್ಲ, ಯೂಟ್ಯೂಬ್ ಚಾನಲ್ ಓಪನ್ ಮಾಡು ನೀನು. ಇವರಷ್ಟೇ ಇಲ್ಲ, ರಮ್ಯಾ ಅಕ್ಕ, ಸೌಮ್ಯ ಅಕ್ಕ ಇಬ್ಬರೂ ಅಷ್ಟೇ ಸ್ಟಾರ್ಟ್ ಮಾಡೋ ಅಂತ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅವರೆಲ್ಲರೂ ಹೇಳ್ತಿದ್ದಾಗ ನನಗೇನು ಅನಿಸ್ತಾಯಿತ್ತು ಅಂದರೆ, ನನಗೆ ಮಾಡಲಾ ಬೇಡವಾ ಅಂತ ಒಂಥರ 50-50 ಮೈಂಡ್ ಸೆಟ್ ಇತ್ತು, ಮಾಡಲಾ ಬೇಡವಾ ಅಂತ. ಸೊ ಫೈನಲಿ ಮಾಡಿದೆ. ನಿಮ್ಮ ಒಂದು ಸಪೋರ್ಟಿಂದ ಇಷ್ಟು ಬೇಗ ಮಾನಿಟೈಸೇಷನ್ ಆನ್ ಆಗಿದೆ. ಆ್ಯಂಡ್ ಇವ್ರ ಮನೇಲಿ ಅಷ್ಟೇ ಅಲ್ಲ, ನಮ್ಮ ಮನೇಲೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನಮ್ಮ ಮಮ್ಮಿ ಆಗಲಿ, ನನ್ನ ತಮ್ಮ ಆಗಲಿ, ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ, ಅಲ್ಲಿ ಕೂತಿದ್ದಾನೆ ನನ್ನ ತಮ್ಮ, ಫುಲ್ ಹ್ಯಾಪಿ. ನೆನ್ನೆ ಅಮ್ಮ ಪಿನ್ ಬಂದಿರೋದ್ರಿಂದ ನನಗಿಂತ ಇವ್ರಿಗಿಂತ ಅವನೇ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಸ್ವಲ್ಪ ಬೈಲಿ ರಾಹುಲ್. ಏನು ರಾಹುಲ್, ಫುಲ್ ಖುಷಿಯಾಗಿದೆಯಾ ಅಕ್ಕನಿಗೆ ಪಿನ್ ಬಂದಿದೆ ಅಂತ? ಇವಾಗ ನೋಡು ರಾಹುಲ್, ಅಕ್ಕನಿಗೆ ಮಾನಿಟೈಸೇಷನ್ ಆನ್ ಆಗಿದೆ, ನೆನ್ನೆ ಪಿನ್ ಬಂದಿದೆ, ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಸೊ ಪಾರ್ಟಿ ಇಲ್ವಾ ನಮಗೆ? ಇವ್ರಿಗೆ ಪಾರ್ಟಿ ಕೊಡ್ಸೋ, ಅಕ್ಕನ ಅಲ್ಲ ನೀನು ಕೊಡ್ಸೋ, ಅಕ್ಕ ಅಲ್ವಾ ನಾನು? ಕೊಡಿಸ್ತಾನೆ, ಖುಷಿಗೆ ಮಾತು ಬರ್ತಾ ಇಲ್ಲ ಫ್ರೆಂಡ್ಸ್ ಅವನಿಗೆ. ಇವಳಂತೂ ಏನು ಸ್ವೀಟ್ ಏನು ಕೊಡ್ಸಲ್ಲ ಬಿಡಿ. ಆಯ್ತು, ಪೂಜೆಲಿರೋ ಸ್ವೀಟ್ ಕೊಡ್ತಾಳೆ. ಇವನು ಫುಲ್ ಕಂಜೂಸ್ ಫ್ರೆಂಡ್ಸ್, ಏನು ಕೊಡ್ಸಲ್ಲ ನನಗೆ ಅಕ್ಕ ಅಂತ. ಒಂದು ಚಾಕ್ಲೇಟು ಕೊಡ್ಸಲ್ಲ. ನಾನಾದರೆ ಅಟ್ಲೀಸ್ಟ್ ಹೊರಗಡೆ ಕರ್ಕೊಂಡೋಗಿ ಏನಾದರೂ ತಿನ್ನಿಸ್ತೀನಿ ಅಲ್ವಾ? ಕರ್ಕೊಂಡೋಗಿ ಆಲ್ಕೋಹಾಲ್ ಕೊಡ್ತಾರೆ ಅಷ್ಟೇ.
ಎಷ್ಟು 1 ರೂಪಾಯಿ 2 ರೂಪಾಯಿ 10 ರೂಪಾಯಿದು. ಮತ್ತೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗೆ ನಡೀತಿದೆ ನಿಮ್ಮ ಮನೇಲಿ? ಮದುವೆ ಪ್ರಿಪ್ರೇಷನ್ ಸದ್ಯಕ್ಕಂತೂ ನಾನೇ ಬ್ಯುಸಿ. ಇಲ್ಲಿಗೆ ಬರೋಕ್ಕೆ ಎಷ್ಟು ದಿನ ಆಯಿತು, ಇನ್ನು ಸದ್ಯಕ್ಕೆ ಇನ್ನೊಂದು 2 ವೀಕ್ಸ್ ತನಕ, ಒನ್ ವೀಕ್ ತನಕ ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಲ್ಲ. ಅದಾದ್ಮೇಲೆ ಒಂದೊಂದಾಗಿ ಸ್ಟಾರ್ಟ್ ಮಾಡಬೇಕು. ಏನಂತ ಸ್ಟಾರ್ಟ್ ಮಾಡಬೇಕು? ಏನೇನು ಮಾಡಬೇಕು? ಸುಣ್ಣ ಬಣ್ಣ ಹೊಡಿಸ್ಬೇಕು ನೋಡಿ. ನೋಡಿ ರಾಹುಲ್ ಸುಣ್ಣ ಬಣ್ಣ ಹೊಡಿಸ್ಬೇಕಂತ ಹೇಳ್ತಿದ್ದಾನೆ. ಹೊಡಿಸ್ಬೇಕು ಅಲ್ದ ಇತೆಗೆ ಡ್ಯೂಟಿ ಮಾಡಿಕೊಂಡು ಇಲ್ಲೂ ನಿಂತ್ಕೊಂಡು ಮಾಡಿಸೋದು ಅದೊಂಥರ ತಲೆನೋವು. ಲೈಕ್ ಹೊಸ ಮನೆಗೆ ಬೇಕಾದ್ರೆ ಮಾಡಿಸ್ಬೋದು, ಇರೋ ಮನೆಗಳಿಗೆ ಮಾಡಿಸ್ಬೇಕಾದ್ರೆ ಸಖತ್ ಹಿಂಸೆ ಆಗುತ್ತೆ, ರಿಸ್ಕ್ ಆಗುತ್ತೆ. ಅದು ಮದುವೆ ಹತ್ತಿರದಲ್ಲಿ ಅದೆಲ್ಲ ಕೆಲಸ ಮಾಡ್ಬೇಕಂದ್ರೆ ತುಂಬಾ ರಿಸ್ಕ್ ಆಗುತ್ತೆ. ಅದು ಮನೇಲಿ ಅವ್ರು ಇರಲೇಬೇಕು, ನಿಧಾನಕ್ಕೆ ಮಾಡಿಸ್ಕೊಬೇಕು. ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಲ್ಲಿ ಪ್ಲ್ಯಾನ್ ಮಾಡಿದ್ದೀರಾ? ಏನು ಐಡಿಯಾನಾದರೂ ಹೇಳಿ, ಎಲ್ಲೋಗೋಣ ಅಂತ. ಅದಕ್ಕೂ ಏನು ಪ್ಲ್ಯಾನ್ ಮಾಡಿಲ್ಲ ನಾವು. ಆ್ಯಕ್ಚುಲಿ ಅದಕ್ಕೂ ಏನು ಪ್ಲ್ಯಾನ್ ಮಾಡಿಲ್ಲ. ಲೈಕ್ ತುಂಬ ಟೈಮ್ ಇದೆ ಅಂತ ಅನ್ಕೊಂತಿದ್ವಿ. ಈಗ ಬರ್ತಾ ಟೈಮೇ ಹೋಗ್ಬಿಡುತ್ತಿದೆ ಫ್ರೆಂಡ್ಸ್, ಟೈಮೇ ಇಲ್ಲ ಅನಿಸ್ತಾ ಇದೆ. ತುಂಬ ಹತ್ತತ್ರಕ್ಕೆ ಬಂದುಬಿಟ್ವಿ. ನೋಡೋಣ ಎಲ್ಲಿ ಮಾಡ್ಬೋದು ಅಂತ. ನೀವು ಸ್ವಲ್ಪ ಐಡಿಯಾಗಳು ಕೊಡಿ, ಸ್ವಲ್ಪ ಹೆಲ್ಪ್ ಮಾಡಿ ಫ್ರೆಂಡ್ಸ್. ಐಡಿಯಾ ಕೊಡಿ, ಎಲ್ಲಿ ಹೋಗ್ಬೋದು, ಎಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ. ಯಾರಾದರೂ ಗೊತ್ತಿರೋರಿದ್ದರೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿರೋರಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ. ಮತ್ತು ಹೇಳಿ, ನಿಮ್ಮನೇದು ಹೇಗೆ ನಡೀತದೆ? ನಮ್ಮನೇದು ಸ್ಟಾರ್ಟ್ ಮಾಡಿಲ್ಲ. ನಮ್ಮನೇದು ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕು. ನಮ್ಮನೇದು ಸುಣ್ಣ ಬಣ್ಣ ಓಡಿಸ್ಬೇಕು ಫಸ್ಟು, ಆಮೇಲೆ ಮಿಕ್ಕಿದ್ದು ಶಾಪಿಂಗ್ ಎಲ್ಲ. ಏನೋ ಬಾವ ಬಾಮ ಇಬ್ಬರು ಮಾತಾಡ್ಕೊತ ಇದ್ದಾರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಬಗ್ಗೆ ಇಂಟ್ರೆಸ್ಟ್ ಆಗಿ. ಏನು ಮಾತಾಡ್ತಾ ಇದ್ದೀರಾ ಶಿವ ಅವರೇ? ಒಂದು ಈ ಥರ ಕಾರ್ ಯೂಸ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಹೌದಾ? ಆ್ಯಕ್ಚುಲಿ ಇನ್ನೊಂದು ಓಪನ್ ಇತ್ತು, ಅದು ಕಾಸ್ಟ್ಲಿ ಆಗುತ್ತೆ ಅನಿಸ್ತಿದೆ. ಸೊ ಇದೇ ಇರಲಿ ಒಂಥರ, ಇದು ಯುನಿಕ್ ಆಗಿದೆ. ಈ ಥರ ಕಾರ್ ಯೂಸ್ ಮಾಡೋಣ ಪ್ರೀ ವೆಡ್ಡಿಂಗ್. ಯಾರ ಐಡಿಯಾ ಇದು? ಇದು ಆ್ಯಕ್ಚುಲಿ ರಾಹುಲ್ ಐಡಿಯಾನೇ. ರಾಹುಲ್ ಈ ಥರ ಎಲ್ಲ ಐಡಿಯಾ ಮಾಡ್ತಾ ಇದೆಯಾ ನೀನು? ಫ್ರೆಂಡ್ಸ್, ನಾವಿಬ್ಬರು ಐಡಿಯಾ ಮಾಡೋದಕ್ಕಿಂತ ನನ್ನ ತಮ್ಮನೇ ಜಾಸ್ತಿ ಐಡಿಯಾ ಕೊಡ್ತಾ ಇದ್ದಾನೆ. ಈ ಥರ ಮಾಡಿಸಿ ಆ ಥರ ಮಾಡಿಸಿ ಅಂತ. ಸೊ ಎಲ್ಲ ಕ್ರೆಡಿಟ್ ನಮ್ಮ ಪ್ರೀ ವೆಡ್ಡಿಂಗ್ ಶೂಟಿಗೆ ಏನೇ ಒಂದು ಚೆನ್ನಾಗಿ ಬಂದರೂ ಅದಕ್ಕೆ ಎಲ್ಲ ಕ್ರೆಡಿಟ್ ಗೋಸ್ ಟು ರಾಹುಲ್. ಸ್ವಲ್ಪ ನೀವೆಲ್ಲ ಕಂಟ್ರಿಬ್ಯೂಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದೇ ಖುಷಿಲಿ ತುಂಬ ಕಾರ್ಗಳಾಗಲೇ ಸೆಲೆಕ್ಟ್ ಮಾಡಿಟ್ಟಿದ್ದಾರೆ. ನಾವೇ ತಲೆ ಕೆಡ್ಸ್ಕೊತಾ ಇಲ್ಲ ಫ್ರೆಂಡ್ಸ್, ನಾವೇ ಇನ್ನೂ ಟೈಮ್ ಇದೆಯಲ್ಲ ಅಂತ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ. ಇವರು ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಇವರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇಬ್ಬರು ಆರಾಮಾಗಿದ್ದೀವಿ. ಅವನೇ ಎಲ್ಲನೂ ಇನಿಷಿಯೇಟ್ ತೊಗೊತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ಇಬ್ಬರು ಹೊರಗಡೆ ಹೋಗಿ ಬರೋಣ ಅಂತ ಬೈಕಲ್ಲಿ ಹೋಗ್ತಾ ಇದ್ದೀವಿ, ಲೈಟಿಂಗ್ಸ್ ನೋಡ್ಕೊಂಡು ಬರೋಣ ಅಂತ. ಏನಂದ್ರೆ ಫ್ರೆಂಡ್ಸ್, ಹೊರಗೆ ಹೋಗಬೇಕು ಅಂತ ಪ್ಲ್ಯಾನ್ ಅಂತೂ ಇರಲಿಲ್ಲ. ಅವರು ಬಂದಿದ್ರಲ್ಲ, ಅವರು ಫ್ರೀ ಆಗಿದ್ದರು. ಸೊ ಬನ್ನಿ ಹೋಗಿ ಬರೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ. ಮುಂಚೆನೂ ಹೋಗಿದ್ವಿ ದಸರಾಗೂ ಮುಂಚೆ, ಬಟ್ ಏನಂದರೆ ಅವರು ಅವ್ರ ಮನೆಗೆ ಡೈರೆಕ್ಟ್ ಆ ಕಡೆಯಿಂದ ಹೋಗ್ಬಿಟ್ರು. ಅಷ್ಟಾಗಿ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಟೈಮು. ಸೊ ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ. ಹಾಯ್, ಈಗ ನಾವು ಅರಮನೆ ಮುಂದೆ ಬಂದಿದ್ದೀವಿ. ಇನ್ನೇನು 4 ಮಿನಿಟ್ಸ್ ಇದೆ ಆ್ಯಕ್ಚುಲಿ ಲೈಟಿಂಗ್ ಅರಮನೆದು ಆನ್ ಆಗಲಿಕ್ಕೆ. ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಕರೆಕ್ಟಾಗಿ ಲೈಟ್ ಆನ್ ಆಗುತ್ತೆ ಅಂತ ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಆನ್ ಆಗುತ್ತೆ ಅಂತ. ನೀವು ನೋಡ್ತಾ ಇರಿ, ಹಾಗೆ ಲೈವ್ ಆಗಿ ಲೈಟ್ ಆನ್ ಆಗೋದು. ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದೀವಿ. ಕರೆಕ್ಟಾಗಿ 7 ಮೇಲೆ ಹೊರಟಿದ್ರೆ ಲೈಟ್ ಆನ್ ಆಗ್ತಾ ಇತ್ತು. ಒಂದು 6:30ಗೆ ಮನೆಯಿಂದ ಹೊರಟ್ವಿ, ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀವಿ. ಕಾಣ್ತಿದೆ ಅರಮನೆ, ಅರಮನೆ ಕಾಣ್ತಿಲ್ಲ ಆ್ಯಕ್ಚುಲಿ ಕರೆಕ್ಟಾಗಿ. ಇಲ್ಲಿಂದ ಗೇಟ್ ಮಾತ್ರ ಕಾಣ್ತಾ ಇದೆ. ಎಸ್, ಇವಾಗ ಆನ್ ಆಗ್ತಾ ಇದೆ. ಆದರೂ ಬಲ್ಪ್ಗಳು ಎಲ್ಲ ಅದು 60 ವೋಲ್ಟ್ಸ್ ಬಲ್ಪ್ಗಳು ಹಾಕಿರೋದು, LED ಬಲ್ಪ್ಗಳು ಹಾಕಿಲ್ಲ. ನನಗೆ ಗೊತ್ತಿರೋಂಗೆ ಮೊದಲು ಒಂದು ಸಲ LED ಬಲ್ಪ್ಗಳು ಹಾಕಿದ್ದಾರೆ, ಹಾಕಿ ಚೆನ್ನಾಗಿ ಕಾಣಿಸಿಲ್ಲ ಅಂತ ಮತ್ತೆ ಚೇಂಜ್ ಮಾಡಿದ್ದಾರೆ ಇದನ್ನು.
ಏನು ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೀರಾ ಮತ್ತೆ ಮೈಸೂರಲ್ಲಿ ಅಷ್ಟು ತಿಳ್ಕೊಳ್ತಿದ್ರೆ ಹೆಂಗೆ ನೋಡಿ ಫ್ರೆಂಡ್ಸ್, ನಮಗೆ ಅದು ಅಷ್ಟೊಂದು ನಾಲೆಡ್ಜ್ ಇಲ್ಲ, ಇವ್ರಿಗೆ ನಾಲೆಡ್ಜ್ ಡಬ್ಬಲ್ ಇದೆ ಇದರಲ್ಲೆಲ್ಲ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ, ಎಲ್ಲ ಬೈಕಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹಿಂದೆ ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಲೈಟ್ ಆನ್ ಆಗುತ್ತೆ ಅಂತ. 2 minutes to go. ಆದರೂ ಆ್ಯಕ್ಚುಲಿ ಇವಾಗ ತುಂಬ ಟ್ರಾಫಿಕ್ ಕಡಿಮೆ ಆಗಿದೆ ಕಂಪ್ಯಾರಿಟಿವ್ಲಿ. ಹೌದು, ದಸರಾ ಎಲ್ಲ ಮುಗೀತಲ್ಲ, ಕಡಿಮೆ ಆಗಿದೆ, ಕಮ್ಮಿ ಆಗಿದೆ. ತುಂಬ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದಾರೆ, ಲೈಟ್ ಆನ್ ಆಗಿರೋದನ್ನ ವಿಡಿಯೋ ಮಾಡ್ಕೊಬೇಕು ಅಂತ. ಇನ್ನೇನು ಸಮಾಚಾರ ಹೇಳಿ ನೋಡಿ. ತುಂಬಾ ದಿನ ಆಗಿತ್ತು ಹೊರಗಡೆ ಬಂದು ಫ್ರೆಂಡ್ಸ್. ಮೈಸೂರಲ್ಲಿ ಇಟ್ಕೊಂಡು ಲೈಟಿಂಗ್ಸ್ ನೋಡೋಕೆ ಕರ್ಕೊಂಡು ಹೋಗಿರಲಿಲ್ಲ. ಹೌದು, ಇವತ್ತು ಬಂದಿದ್ದಾರೆ, ಎಲ್ಲ ಕರ್ಕೊಂಡು ಬಂದಿದ್ದಾರೆ ಆಲ್ರೆಡಿ. ಕರ್ಕೊಂಡು ಬಂದಿದ್ದೀನಿ. ಕಾಣ್ತಿದ್ಯಾ? ಕರೆಕ್ಟಾಗಿ 7 ಆಯಿತು. 7 ಆಯಿತು, ಎಲ್ಲ ಆನೇ ಆಗ್ತಾ ಇಲ್ಲ. ಆನ್ ಮಾಡ್ರು, ಆನ್ ಮಾಡಿ. 7 ಆಯ್ತು ಆ್ಯಕ್ಚುಲಿ, ಬಟ್ ಆನ್ ಆಗಿಲ್ಲ. ಆನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕರೆಕ್ಟಾಗಿ ಡೈಲಿ 7ಗೆ ಆನ್ ಆಗುತ್ತಾ? ಡೈಲಿ 7ಗೆ ಆನ್ ಆಗುತ್ತೆ. ಆನ್ ಆಯಿತು, ಆನ್ ಆಯಿತು. ಆನ್ ಆದ ತಕ್ಷಣ ಎಷ್ಟು ಜನ ಅಲ್ಲಿ ಕಿರಿಸ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ಅಪರೂಪಕ್ಕೆ ಬಂದಿದ್ದೀವಿ ನೋಡಿ. ಮಳೆಗೂ ನಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚಾಗ್ತಾ ಇದೆ, ಎಷ್ಟು ಮಳೆ ಬರ್ತಾ ಇದೆ ನೋಡಿ. ನಾನು ಕರ್ಕೊ ಬಂದ್ಬಿಟ್ಟೆ, ಏನೋ ಬಂದ್ಬಿಟ್ಟಿದ್ದೀವಿ ಹೊರಗಡೆ ಅಂತ ಈ ಥರ ಹಿಂಸೆ ಕೊಡೋದ? ನೋಡಿ, ಮಳೆ ಬರ್ತಾ ಇದೆ, ಫುಲ್ ಜೋರಾಗ್ಬಿಟ್ಟಿದೆ. ಅದಕ್ಕೆ ಸೈಡಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿ ಕೂತಿದ್ದೀವಿ. ಲೈಟಿಂಗ್ಸ್ ನೋಡೋಣ ಅಂತ ಬೈಕಲ್ಲಿ ಬೇರೆ ಬಂದ್ವಿ. ಒಂದೆರಡು ರೀಲ್ಸ್ ಮಾಡಿದ್ವಿ ಫ್ರೆಂಡ್ಸ್ ಅಷ್ಟೇ, ಏನೂ ನೋಡಲಿಲ್ಲ. ಟೈಮ್ ಬೇರೆ ಆಗಿದೆ, ಮಳೆ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ರಕ್ಷಿತನ ನೆನ್ಸೋದೇ ರಕ್ಷಿತನ. ನೀವೇನು ಅಲ್ವಾ? ಹಾಗೆ ಫ್ರೆಂಡ್ಸ್, ಮಳೆ ಬೇರೆ ಬಂತಲ್ಲ, ಸೊ ನಾವು ಬೇಗನೆ ಹೊರಟ್ಬಿಟ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.